ಓಂ ನಮೋ ವೆಂಕಟೇಶಾಯ. ಗುರುಗಳನ್ನು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಗುರು ಇಲ್ಲದೆ ಲೋಕದಲ್ಲಿ ಯಾರೂ ಕೂಡ ಇರಲಾರ. ಗುರು ತೋರಿಸಿದ ದಾರಿಯಲ್ಲಿ ನಡೆದವನಿಗೆ ಉತ್ತಮವಾಗಿರುವ ಸ್ಥಾನಗಳು ಲಭಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನಮ್ಮ ಗುರುಗಳನ್ನು ಚಿಂತಿಸಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಎಂಬುದಾಗಿ ಶಾಸ್ತ್ರವಚನ. ಹಾಗಾಗಿ ನಾವೆಲ್ಲರೂ ಕೂಡ ಗುರು ಪ್ರಾರ್ಥನೆಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಶ್ರೀನಿವಾಸ ಕಲಿಯುಗದ ಹೆದ್ದೈವ. ಭಕ್ತರು ಬೇಡಿದ ಅಭೀಷ್ಟಗಳನ್ನು ಅತಿ ಬೇಗ ಕೊಡುವಂಥವನು. ಹಾಗಾಗಿ ಭಗವಂತನ ದೇಹ ನಮ್ಮಂತೆ ಕೀವು, ರಕ್ತ, ಮೂಳೆ, ಮಾಂಸಗಳಿಂದ ರಚಿತವಾದದ್ದಲ್ಲ. ಅವನ ದೇಹ ಆನಂದ ಜ್ಞಾನದಿಂದ ಕೂಡಿದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಅವನ ರೂಪವನ್ನು ಚಿಂತಿಸಬೇಕು. ಹಾಗಾಗಿ ಶ್ರೀನಿವಾಸನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ನಾವು ಇಚ್ಛೆ ಪಡಬೇಕು. ಇಚ್ಛತಿ ಯತತೆ, ತದನಂತರ ಅವನು ಕಾರ್ಯವನ್ನು ಮುಂದೆ ಮಾಡ್ತಾನೆ ಅಂತ ಇರುವಂಥದ್ದು. ಮೊದಲು ಇಚ್ಛೆ ಬರಬೇಕು. ಇಚ್ಛೆ ಬಂದ ಮೇಲೆ ಪ್ರಯತ್ನ ಬಂದ ಮೇಲೆ ಅವನು ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾನೆ ಅಂತ. ಹಾಗಾಗಿ ಇಚ್ಛೆಯೇ ಬರದೇ ಇದ್ದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಹಾಗಾಗಿ ಭಗವಂತನು ನಮ್ಮಲ್ಲಿ ಮೊದಲು ಇಚ್ಛೆಯನ್ನು ಕೊಡಬೇಕು. ಆ ಇಚ್ಛೆಯನ್ನು ಪಡುವುದೇ ಒಂದು ರೀತಿಯ ಸಂಕಲ್ಪ ಅಂತ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಏನು ಉದ್ದೇಶ ಇದೆ ವ್ಯಕ್ತಿಯದ್ದು ಎಂಬುದೇ ಅದರಲ್ಲಿ ನಾವು ಹೇಳುವಂತಹ ವಚನಗಳ ಮೂಲಕ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿ ನಿರ್ವಹಣ
ಕೌಶಲಸಿದ್ಧ್ಯರ್ಥಂ ಕೌಶಲಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣೆಯ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾಶ್ರವಣಂಚ ಭಗವದ್ಗೀತಾಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀಕೃಷ್ಣನು ಕಲಿಯುಗದ ದೇವತೆ, ಎಲ್ಲ ದುಷ್ಟರಾದ ಕಂಸಾದಿಗಳನ್ನು ಸಂಹಾರ ಮಾಡಿ ಸಮಸ್ತವಾಗಿರುವ ಸಜ್ಜನರ ಸಮೂಹಕ್ಕೆ ಆನಂದನಿತ್ತವನು. ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡಲೇಬೇಕು. ಹಾಗಾಗಿ ಈ ಒಂದು ಚಿಂತನೆಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಶ್ರೀಮದ್ ಭಗವದ್ಗೀತೆಯ ಚಿಂತನೆಯನ್ನು ಪಾರಾಯಣವನ್ನು ಮಾಡುವ ನಾವುಗಳು ಭಗವದ್ಗೀತೆಯೇ ಮೂರ್ತಿವೆತ್ತಾಗಿ ಇರುವಂಥವನು ಕೃಷ್ಣದೇವ. ಹಾಗಾಗಿ ಅಂತಹ ಭಗವದ್ಗೀತೆಯ ರೂಪದಲ್ಲಿರುವಂತಹ ಕೃಷ್ಣನನ್ನು ಪ್ರಾರ್ಥಿಸಿ ಇನ್ನು ಗ್ರಂಥ ರೂಪದಲ್ಲಿರುವಂತಹ ಭಗವದ್ಗೀತೆಯ ಪ್ರಾರ್ಥನೆಯು ಅತ್ಯಂತ ಅವಶ್ಯಕ. ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಮುಂದೆ ವೇದವ್ಯಾಸರ ಪ್ರಾರ್ಥನೆ. ವೇದವ್ಯಾಸ ದೇವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ಸಮಸ್ತ ಭಕ್ತವೃಂದಕ್ಕೆ, ಸಜ್ಜನರ ವೃಂದಕ್ಕೆ, ಸಮೂಹಕ್ಕೆ ಇಡೀ ಪುರಾಣವನ್ನು ರಚಿಸಿ ಎಲ್ಲಿ ಎಲ್ಲಿ ಏನೇನು ಇದೆಯೋ ಅಂತಹ ವೇದಾದಿಗಳಿಂದೆಲ್ಲ ಕ್ರೋಢೀಕರಿಸಿ ವೇದವನ್ನು ಓದಿಕೊಂಡು ಅರ್ಥ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಅಂತಹ ಅಜ್ಞಾನಿಗಳಾದ ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ವೇದವ್ಯಾಸ ದೇವರು ನಮಗೆಲ್ಲ ಈ ತರಹದ ಭಗವದ್ಗೀತೆ, ಮಹಾಭಾರತಾದಿಗಳನ್ನು ನೀಡಿದ್ದಾರೆ. ಅವರ ಪ್ರಾರ್ಥನೆ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸದಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈ ದಶಮಾಧ್ಯಾಯದ ಚಿಂತನೆಯನ್ನು ಮಾಡಲಿಕ್ಕಾಗಿ ಪೂಜ್ಯ ಆಚಾರ್ಯರು ಆಗಮಿಸಿದ್ದಾರೆ. ಇದರ ಪಾರಾಯಣ ಮಾತ್ರ ಅಲ್ಲದೆ ಪಾರಾಯಣ ಮಾಡುವಾಗ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನು ಏನನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುವ ಅರ್ಥಚಿಂತನೆಯೂ ನಮಗೆ ಬೇಕಾಗಿದೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿರುವ ಮಾತುಗಳನ್ನು ನಾವು ಕೃಷ್ಣನ ಮಾತಿನಲ್ಲಿ ಕೇಳಿದ್ದೇವೆ. ಇನ್ನೂ 10 ಹಲವು ಅತ್ಯಂತ ರತ್ನಗಳು ಇದರಲ್ಲಿ ಹೊಕ್ಕಿದೆ. ಆ ರತ್ನವನ್ನು ನಮಗೆ ನೋಡುವಂತಹ ಶಕ್ತಿ ಇಲ್ಲ. ಯಾಕೆಂದರೆ ರತ್ನದ ಮೇಲೆ ಸ್ವಲ್ಪ ಕೆಸರಂಟಿದೆ. ಹಾಗಾಗಿ ಆ ಒಂದು ಕೆಸರನ್ನು ತೊಳೆದು ತಮ್ಮ ಸರಳವಾದ ಮಾತುಗಳಿಂದ ನಮಗೆ ಕೃಷ್ಣನ ಭಾವವನ್ನು ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ಆಚಾರ್ಯರು. ಅಂಥವರು ಮುಂದೆ ಚಿಂತನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಕೇಳಿ ಕೃತಾರ್ಥರಾಗೋಣ. ಓಂ ನಮೋ ಲಕ್ಷ್ಮೀ ವೆಂಕಟೇಶಾಯ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ತನ್ನ ವಿಭೂತಿ ರೂಪಗಳ ವೈಭವವನ್ನು ನಿರೂಪಣೆ ಮಾಡಿ, ಎಲ್ಲೆಲ್ಲಿ ತನ್ನ ವಿಭೂತಿ ರೂಪಗಳಿದೆ ಅದನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ
ಎಲ್ಲೆಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಕರುಣಿಸಿದ್ದಾನೆ, ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ, ವಿಭೂತಿ ರೂಪವನ್ನು ಅಭಿವ್ಯಕ್ತ ಮಾಡಿದ್ದಾನೆ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ಅನುಸಂಧಾನ ಮಾಡಬಹುದು ಎಂಬುದರ ಬಗ್ಗೆ ಕೃಷ್ಣ ಪರಮಾತ್ಮ ವಿವರಣೆಯನ್ನು ನೀಡುತ್ತಾ ಇದ್ದಾನೆ. ಅದನ್ನು ಭಗವದ್ಗೀತೆಯ 10ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ನಾವು ಮನನ ಮಾಡ್ತಾ ಇದ್ದೆವು. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಭಗವಂತನ ವಿಭೂತಿ ರೂಪ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಕಾಣಬಹುದು. ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪವನ್ನು ನಾವು ಕಾಣಬಹುದು ಅಂತ. ಒಂದು ಕ್ರಿಮಿ ಆಗಿರಬಹುದು, ಒಂದು ಕೀಟ ಆಗಿರಬಹುದು, ಒಂದು ಪಕ್ಷಿ ಆಗಿರಬಹುದು, ಒಂದು ಪ್ರಾಣಿ ಆಗಿರಬಹುದು, ಒಂದು ಸಾಧಾರಣ ವ್ಯಕ್ತಿ ಆಗಿರಬಹುದು, ಎಲ್ಲಿಯೋ ಹೊರಗಡೆ ಕೆಲಸ ಮಾಡುವಂತಹ ಒಬ್ಬ ಸಾಧಾರಣ ವ್ಯಕ್ತಿಯಾಗಿರಬಹುದು, ಅಥವಾ ಇಡೀ ಜಗತ್ತಿನಲ್ಲಿ ಉತ್ತಮವಾದಂಥ ಸ್ಥಾನವನ್ನು ಪಡೆದಿರುವಂತಹ ವ್ಯಕ್ತಿಯಾಗಿರಬಹುದು. 3 ಲೋಕದ ಒಳಗಡೆ 3 ಲೋಕದ ಹೊರಗಡೆ ಆ ವ್ಯಕ್ತಿಯಲ್ಲಿ ಒಂದು ವೈಶಿಷ್ಟ್ಯ ಇರಬಹುದು. ಎಲ್ಲೆಲ್ಲಿ ಯಾವ ಯಾವ ರೀತಿಯಾದಂತಹ ವಿಶೇಷವನ್ನು ನಾವು ಕಾಣ್ತಾ ಇದ್ದೇವೋ ಅದೆಲ್ಲವೂ ಕೂಡ ಭಗವಂತನ ವಿಶೇಷವಾದ ವಿಭೂತಿ ರೂಪದ ಸನ್ನಿಧಾನದಿಂದ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಒಂದು ಕ್ರಿಮಿ, ಆ ಕ್ರಿಮಿ ಮಣ್ಣಿನಿಂದ ಗೂಡನ್ನು ಕಟ್ಟುತ್ತೆ, ಅಲ್ಲಿ ಇನ್ನೊಂದು ಕ್ರಿಮಿಯನ್ನು ತಂದಿಡುತ್ತೆ. ಆ ಕ್ರಿಮಿಗೆ ಬೇಕಾದಂಥ ಆಹಾರವನ್ನು ಕೊಡುತ್ತೆ. ಅನಂತರ ಆ ಕ್ರಿಮಿಗೆ ತನ್ನ ರೂಪವನ್ನೇ ಕೊಡುತ್ತೆ. ಇದನ್ನು ಪೇಶಸ್ಕೃತ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆ ಕ್ರಿಮಿಯನ್ನು ಮಣ್ಣಿನಿಂದ ಗೂಡು ಕಟ್ಟಿದೆ, ಗೂಡಿನಲ್ಲಿ ಒಂದು ಕ್ರಿಮಿಯನ್ನು ತಂದಿಟ್ಟಿದೆ, ಆ ಕ್ರಿಮಿಗೆ ಬೇಕಾದ ಆಹಾರವನ್ನು ಕೊಟ್ಟಿದೆ, ಕೊನೆಯಲ್ಲಿ ಆ ಕ್ರಿಮಿಗೆ ತನ್ನ ರೂಪವನ್ನೇ ಕೊಡುತ್ತೆ. ನೋಡಿ, ಆ ಕ್ರಿಮಿಯಲ್ಲಿ ಇಷ್ಟೆಲ್ಲ ಒಂದು ವಿಶೇಷವಾದಂತಹ ವ್ಯಾಪಾರವನ್ನು ಮಾಡುವಂತಹ ಶಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆ ಶಕ್ತಿ ಎಲ್ಲಿಂದ ಬಂತು? ಅಲ್ಲಿ ಭಗವಂತನ ಒಂದು ವಿಭೂತಿ ರೂಪದ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಶ್ರುತಿ ಹೇಳುತ್ತೆ. ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಅಂತ. ಭಗವಂತನ ಸೃಷ್ಟಿಯ ವ್ಯಾಪಾರ ಹೇಗಿದೆ? ಊರ್ಣನಾಭಿ, ಜೇಡರ ಹುಳ, ಅದು ಯಾವ ರೀತಿಯಲ್ಲಿ ಬಲೆಯನ್ನು ಕಟ್ಟುತ್ತೆ? ತಾನು ತಿಂದ ಆಹಾರದಿಂದ ಬಲೆಯನ್ನು ಕಟ್ಟುತ್ತೆ, ತಾನು ಕಟ್ಟಿದ ಬಲೆಯನ್ನು ತಾನು ನುಂಗಿ ಹಾಕುತ್ತೆ. ಹಾಗಾದರೆ ಇದು ಒಂದು ವಿಶಿಷ್ಟವಾದಂತಹ ವ್ಯಾಪಾರ ಮಾಡುವ ಶಕ್ತಿ ಆ ಊರ್ಣನಾಭಿಯಲ್ಲಿದೆ. ಇದು ಭಗವಂತನ ಜಗತ್ಸೃಷ್ಟಿಗೆ ಉದಾಹರಣೆಯಾಗಿರ್ತಕ್ಕಂತಹ ವ್ಯಾಪಾರ ಎಂಬುದಾಗಿ ಶ್ರುತಿ ಉಲ್ಲೇಖ ಮಾಡಿದೆ. ಹಾಗಾದರೆ ಶ್ರುತಿ ಈ ಊರ್ಣನಾಭಿ ಎಂಬತಕ್ಕಂಥ ಒಂದು ಸಣ್ಣ ಹುಳು ಇದನ್ನು ನಿರ್ದೇಶ ಮಾಡಿದೆ ಅಂತಾದರೆ, ಆ ಹುಳುವಿನಲ್ಲಿ ವಿಶಿಷ್ಟವಾದಂತಹ ಒಂದು ವ್ಯಾಪಾರ ಇದೆ, ಒಂದು ಶಕ್ತಿ ಇದೆ ಅಂತಾಯಿತು. ಈ ವ್ಯಾಪಾರವನ್ನು ಭಗವಂತ ಊರ್ಣನಾಭಿಯ ಮೂಲಕ ಮಾಡಿಸ್ತಾ ಇದ್ದಾನೆ. ಅಲ್ಲಿ ಭಗವಂತನ ಒಂದು ವಿಭೂತಿ ರೂಪ, ಅದನ್ನು ನಾವು ಅನುಸಂಧಾನ ಮಾಡಬೇಕು. ಹೀಗೆ ಎಲ್ಲೆಲ್ಲಿ ವಿಶೇಷವಾದಂತಹ ವ್ಯಾಪಾರ ಕಂಡು ಬರ್ತಾ ಇದೆಯೋ, ಅಭಿವೃದ್ಧಿ ಇದೆಯೋ, ಸಂಪತ್ತಿದೆಯೋ, ಅಥವಾ ಆ ವಸ್ತುಗಳಲ್ಲಿ ಅದಕ್ಕೆ ಮಹತ್ವ ಎಂಬತಕ್ಕಂಥದ್ದು ಬಂದಿದೆಯೋ, ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪ, ಅದರ ಸನ್ನಿಧಾನ, ಅದನ್ನು ನಾವು ತಿಳ್ಕೊಳ್ಬೇಕು ಎಂಬುದಾಗಿ ಭಗವಂತ ನಾನು ನಿನಗೆ ಈ ವಿಭೂತಿ ರೂಪಗಳ ವಿವರಣೆಯನ್ನು ನೀಡ್ತೇನೆ ಅಂತ ಕೊನೆಯಲ್ಲಿ ಹೇಳಿದ. ವಿಭೂತೇ ವಿಸ್ತರೋ ಮಯಾ ಅಂತ. ವಿಭೂತಿ ರೂಪಗಳ ವಿಸ್ತಾರವನ್ನು ನಾನು ಹೇಳ್ತೇನೆ ಅಂತ ಭಗವಂತ ಈ ಯದ್ಯದ್ವಿಭೂತಿ ಮತ್ಸತ್ವಂ ಎಂಬತಕ್ಕಂಥ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ. ಹಾಗಾದರೆ ಭಗವಂತನ ವಿಭೂತಿ ರೂಪಗಳನ್ನು ಹೇಗೆ ನಾವು
ಆಲೋಚನೆ ಮಾಡಬೇಕು ಎಂಬುದರ ಬಗ್ಗೆ ಶ್ರೀಮನ್ಮಧ್ವಾಚಾರ್ಯರು ವಿವರಣೆಯನ್ನು ನೀಡಿದ್ದಾರೆ. ವಿಷ್ಣುವಾದೀನಿ ತತ್ಸ್ವರೂಪಾಣ್ಯೇವ ಅನ್ಯಾನಿತು ತೇಜೋಯುಕ್ತಾನಿ ಅಂತ. ಭಗವಂತನ ರಾಮ, ಕೃಷ್ಣ, ವೇದವ್ಯಾಸ, ಕಪಿಲ, ದತ್ತಾತ್ರೇಯ, ಹಯಗ್ರೀವ, ಧನ್ವಂತರಿ ಇದೆಲ್ಲವೂ ಕೂಡ ಭಗವಂತನ ವಿಭೂತಿ ರೂಪಗಳೇ, ಆದರೆ ಸ್ವರೂಪಭೂತವಾದ ವಿಭೂತಿ ರೂಪಗಳು. ಇನ್ನು ಬ್ರಹ್ಮ, ರುದ್ರ, ಇಂದ್ರ, ಋಷಿ ಮುನಿಗಳು, ದೇವತೆಗಳು ಇವರಲ್ಲಿ ಭಗವಂತನ ವಿಭೂತಿ ರೂಪಗಳಿದೆ. ಅದು ತೇಜೋಯುಕ್ತಾನೆ. ಸ್ವತಃ ಅದು ಭಗವಂತನ ಸ್ವರೂಪಭೂತವಾದಂತಹ ವಿಭೂತಿ ರೂಪಗಳಲ್ಲ, ವಿಭೂತಿ ರೂಪಗಳ ಸನ್ನಿಧಾನಯುಕ್ತವಾದವುಗಳು ಅಂತ. ಇದನ್ನು ಸ್ಪಷ್ಟವಾಗಿ ಪೈಂಗಿಖಿಲ ಶ್ರುತಿ ನಿರೂಪಣೆ ಮಾಡಿದೆ. ವಿಶೇಷಕಾರುದ್ರ ವೈನ್ಯೇಂದ್ರ ದೇವಾ ರಾಜನ್ಯಾದ್ಯ ಅಂಶಯುತಾನ್ಯಜೀವಾ ಕೃಷ್ಣವ್ಯಾಸೌ ರಾಮಕೃಷ್ಣೌ ಚ ರಾಮ ಕಪಿಲಯಜ್ಞ ಪ್ರಮುಖಾ ಸ್ವಯಂಚ ಸಯೇವೈಕೋ ಭಾರ್ಗವದಾಶರಥಿ ಕೃಷ್ಣಾದ್ಯಾಸ್ತು ಅಂಶಯುತಾನ್ಯಜೀವಾ ಅಂತ ಗೌತಮಖಿಲ ಮತ್ತು ಪೈಂಗಿಖಿಲದಲ್ಲಿ ನಾವಿದನ್ನು ಕಾಣ್ತಾ ಇದ್ದೇವೆ. ಕೃಷ್ಣ, ವ್ಯಾಸ, ರಾಮ, ಕೃಷ್ಣ, ಎರಡು ಕೃಷ್ಣ ಇದೆ. ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ ಅಂತ. ಹಾಗೆ ಒಬ್ಬ ಯಾದವ ಕೃಷ್ಣ, ಇನ್ನೊಬ್ಬ ಧರ್ಮ ಕೃಷ್ಣ, ಧಾರ್ಮಕೃಷ್ಣ. ಧರ್ಮ ಪ್ರಜಾಪತಿಯಲ್ಲಿ ಮೂರ್ತಿದೇವಿಯಲ್ಲಿ ಅವತಾರ ಮಾಡಿರತಕ್ಕಂತಹ ಕೃಷ್ಣನ ಇನ್ನೊಂದು ರೂಪ ಇದೆ. ಅದರಿಂದ ಎರಡು ಬಾರಿ ಕೃಷ್ಣವ್ಯಾಸವು ರಾಮಕೃಷ್ಣವು ಅಂತ. ಹಾಗೆ ರಾಮ ದಾಶರಥಿ ರಾಮ, ಭಾರ್ಗವ ರಾಮ ಅಂತ. ಅದರಿಂದ ರಾಮ, ಕಪಿಲ, ಯಜ್ಞ ಪ್ರಮುಖಾ ಇದೆಲ್ಲವೂ ಕೂಡ ಸ್ವಯಂ ಸಾಕ್ಷಾತ್ ಭಗವಂತನ ವಿಭೂತಿ ರೂಪಗಳು. ಆದರೆ ರುದ್ರ, ವೈನ್ಯ, ಇಂದ್ರ, ದೇವಾ, ರಾಜನ್ಯಾದ್ಯಾ ಅಂಶಯುತ ಅನ್ಯಜೀವಾ ಅಂತ. ರುದ್ರನಾಗಿರಬಹುದು, ಬ್ರಹ್ಮ ಆಗಿರಬಹುದು, ಪೃಥುಚಕ್ರವರ್ತಿ ಆಗಿರಬಹುದು, ಇಂದ್ರ ಆಗಿರಬಹುದು, ಇತರ ದೇವತೆಗಳಾಗಿರಬಹುದು, ಚಕ್ರವರ್ತಿಗಳಾಗಿರಬಹುದು. ಇವರಲ್ಲಿ ಇವರು ಅನ್ಯಜೀವಾ, ಪರಮಾತ್ಮನಿಂದ ಭಿನ್ನರಾದವರು, ಆದರೆ ಅಂಶಯುಕ್ತ, ಭಗವಂತನ ತೇಜೋಂಶಯುಕ್ತರಾದವರು ಎಂಬುದಾಗಿ ಈ ರೀತಿಯಲ್ಲಿ ತಿಳ್ಕೊಳ್ಬೇಕು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆದರೆ ಒಂದು ಮಾತಿದೆ, ಋಷಯೋ ಮನವೋ ದೇವಾ ಮನುಪುತ್ರ ಮಹೌಜಸಃ ಕಲಾಸ್ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಾಃ ಏತೇ ಸ್ವಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಇಲ್ಲಿ ಋಷಯಃ ಮನವಃ ದೇವಾಃ ಮನುಪುತ್ರಾಃ ಮಹೋಜಸಃ ಸರ್ವೇ ಹರೇರೇವ ಕಲಾಃ ಸಪ್ರಜಾಪತಯಃ, ಪ್ರಜಾಪತಿ ಸಹಿತರಾಗಿರ್ತಕ್ಕಂತಹ ಮಹಾಪರಾಕ್ರಮಿಗಳಾದಂತಹ ಮನುಪುತ್ರರಾದಂಥವರು, ಮಾನವರು, ದೇವತೆಗಳು, ಋಷಿಗಳು ಇವರೆಲ್ಲರೂ ಕೂಡ ಹರೇಹೇ ಕಲಾಹ, ಪರಮಾತ್ಮನ ಅಂಶಭೂತರಾದವರು ಎಂಬುದಾಗಿ ಶ್ರುತಿ ಹೇಳಿತು. ಆದರೆ ಏತೇ ಸ್ವಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಇಲ್ಲಿ ಕೃಷ್ಣ ಅವನು ಸ್ವಯಂ ಭಗವಂತ, ಉಳಿದೆಲ್ಲವೂ ಕೂಡ ಅವನ ಅಂಶಕಲೆಗಳು ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಪುಂಸಃ ಸ್ವಾಂಶಕಲಾಹ ಏತೆ, ಈ ಋಷಿ ಮೊದಲಾದವರು ಏನಿದೆ ಇದೆಲ್ಲವೂ ಕೂಡ ಅದು ಅಂಶ. ಹಾಗೆ ವರಾಹದ ರೂಪಾದಿಗಳನ್ನು ತೆಗೆದುಕೊಳ್ಳಬೇಕು, ಅದೆಲ್ಲವೂ ಕೂಡ ಭಗವಂತನ ಅಂಶರೂಪಗಳು. ಆದರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಯಾವ ಕೃಷ್ಣ ಪರಮಾತ್ಮ ಇದ್ದಾನಲ್ಲ ಅವನು ಸಾಕ್ಷಾತ್ ಭಗವಂತ. ವರಾಹಾದಿಗಳು ಭಗವಂತನ ಸ್ವರೂಪಾಂಶಗಳಲ್ಲ ಎಂಬುದಾಗಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಆದರೆ ಈ ಶ್ಲೋಕಕ್ಕೆ ಹಾಗೆ ಅರ್ಥ ಮಾಡೋದಲ್ಲ. ಏತೇ ಪುಂಸಃ ಸ್ವಾಂಶಕಲಾಹ, ವರಾಹ ಮೊದಲಾದಂತಹ, ವರಾಹ ಇರಬಹುದು, ಧನ್ವಂತರಿ ಇರಬಹುದು, ಕೂರ್ಮ ಇರಬಹುದು, ವಾಮನ ಇರಬಹುದು, ಇದೆಲ್ಲವೂ ಕೂಡ ಪರಮಾತ್ಮನ ಪುಂಸಃ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂತಹ ಪರಮಾತ್ಮನ ಸ್ವಾಂಶಕಲಾಹ, ಸ್ವರೂಪಭೂತವಾದಂತಹ ಅಂಶವೇ ಆಗಿದ್ದಾವೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಹಾಗಂದರೆ ಭಗವಂತನ ಮೂಲ ರೂಪ ಇದೆಯಲ್ಲ ಅದು ಕೃಷ್ಣ ಶಬ್ದವಾಚ್ಯವಾದದ್ದು. ಭಗವಂತನ ಮೂಲ ರೂಪಕ್ಕೆ ಹರಿ ಎಂಬತಕ್ಕಂಥ ನಾಮ ಇದೆ,
ಭಗವಂತನ ಮೂಲ ರೂಪವನ್ನು ಪದ್ಮನಾಭ ರೂಪ ಅಂತ ಕರೀತಾರೆ, ಭಗವಂತನ ಮೂಲ ರೂಪವನ್ನು ನಾರಾಯಣ ಅಂತ ಕರೀತಾರೆ, ಭಗವಂತನ ಮೂಲ ರೂಪವನ್ನು ಕೃಷ್ಣ ಎಂಬುದಾಗಿ ಕೂಡ ಕರೀತಾ ಇದ್ದಾರೆ. ಕೃಷ್ಣೋ ಮುಕ್ತೈರಿಜ್ಯತೆ ಎಂಬುದಾಗಿ ಮಹಾಭಾರತ ಹೇಳಿದೆ. ಅದರಿಂದ ಕೃಷ್ಣ ಅಂತಂದರೆ ಅದು ಮೂಲ ರೂಪ. ಆದ್ದರಿಂದ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಂದರೆ ಇದು ಭಗವಂತನ ಮೂಲ ರೂಪ. ಉಳಿದಿದ್ದೆಲ್ಲವೂ ಕೂಡ ವರಾಹ ರೂಪ ಮೊದಲಾಗಿರ್ತಕ್ಕಂತಹ ವಾಮನ, ಆತ್ರೇಯ, ದತ್ತ, ಮತ್ಸ್ಯ, ಕೂರ್ಮ ಇದೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪ ಅಂಶಗಳು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹೀಗೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರವಾಗಿರತಕ್ಕಂತಹ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಮನುಪುತ್ರರಿದ್ದಾರೆ, ಪ್ರಜಾಪತಿಗಳಿದ್ದಾರೆ. ಇವರೆಲ್ಲ ಭಗವಂತನ ಅಂಶದಿಂದ, ತೇಜೋಂಶದಿಂದ ಕೂಡಿದವರು ಎಂಬುದಾಗಿ ನಾವು ಕಾಣಬೇಕು. ಪ್ರಿಯವ್ರತ ರಾಜ, ಪ್ರಿಯವ್ರತ ಕೃತಂ ಕರ್ಮ, ಅವನು ಮಾಡಿರತಕ್ಕಂತಹ ಒಂದು ಕೆಲಸ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಭರತ ಚಕ್ರವರ್ತಿ ಅವನು ಮಾಡಿದಂತಹ ಯಜ್ಞಯಾಗಾದಿಗಳಂತೆ ಇನ್ನೊಬ್ಬರು ಯಜ್ಞವನ್ನು ಮಾಡಲಿಲ್ಲ. ಅಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ವಿಭೂತಿ ರೂಪ ಎಂಬತಕ್ಕಂಥದ್ದಿದೆ ಅಂತ. ಹೀಗೆ ಯಾರ್ಯಾರಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ವಿಶಿಷ್ಟವಾದಂತಹ ಲೋಕೋತ್ತರವಾದ ಒಂದು ವ್ಯಾಪಾರವನ್ನು ನಾವು ಕಾಣ್ತಾ ಇದ್ದೇವೋ ಅಲ್ಲೆಲ್ಲವೂ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಕೊನೆಯಲ್ಲಿ ಒಂದು ಭಗವಂತ ಹೇಳ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಂತ. ಈ ಶ್ಲೋಕ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ನಮಗೆ ಭ್ರಮೆಯನ್ನುಂಟು ಮಾಡುತ್ತೆ. ಅರ್ಜುನ ಬಹುನಾ ಏತೇನ ಜ್ಞಾತೇನ ತವ ಕಿಂ, ಇದನ್ನು ತಿಳಿದು ನಿನಗೇನಾಗಬೇಕಾಗಿದೆ? ಹಾಗಾದರೆ ಇದನ್ನು ನೀನು ತಿಳಿಯಲೇಬೇಕಾಗಿಲ್ಲ ಎಂಬುದಾಗಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹಾಗಾದರೆ ಆ ಅರ್ಥ ಅಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ, ನಾನು ಈ ಏನು ಅಲ್ಪ ಪರಿಮಾಣದ ವಿಭೂತಿ ರೂಪಗಳನ್ನು ನಾನು ತಿಳಿಸಿದ್ದೇನೆ, ಬಹುಸಂಖ್ಯೆಯಲ್ಲಿರ್ತಕ್ಕಂಥದ್ದಿದು. ಇಂತಹ ವಿಭೂತಿ ರೂಪಗಳನ್ನು ಒಂದೊಂದಾಗಿ ತಿಳಿದರೆ ಅದು ಸಾಮಾನ್ಯ ಜನರಿಗೆ ಇದರಿಂದ ಪ್ರಯೋಜನ ಇದೆ. ಆದರೆ ಕಿಂ ಜ್ಞಾತೇನ ತವ, ಇದನ್ನು ನೀನು ತಿಳಿಯೋದ್ರಿಂದ ನಿನಗೆ ಪ್ರಯೋಜನ ಇಲ್ಲ ಅಂದರೆ ಏನರ್ಥ? ಇದನ್ನು ತಿಳಿದು ಇದಕ್ಕಿಂತಲೂ ಇನ್ನೂ ವ್ಯಾಪ್ತವಾಗಿರ್ತಕ್ಕಂತಹ ರೂಪವನ್ನೇ ನೀನು ತಿಳಿಯಬೇಕು. ಇದನ್ನು ತಿಳಿದ್ರಿಂದ ನಿನಗೆ ಪಡೆಯಬೇಕಾಗಿರ್ತಕ್ಕಂತಹ ಏನು ಫಲ ಇದೆ ಅದು ಪ್ರಾಪ್ತಿ ಆಗೋದಿಲ್ಲ. ನೀನು ಪಡೆಯಬೇಕಾಗಿರ್ತಕ್ಕಂಥ ಫಲ ಅದನ್ನು ಪಡೆಯಬೇಕು ಅಂತಂದರೆ ಈ ಹೇಳಿರ್ತಕ್ಕಂಥ ವಿಭೂತಿ ರೂಪಗಳಿಂದ ಪ್ರಯೋಜನವೇ ಇಲ್ಲ ಅಂತಲ್ಲ, ಇದೆಲ್ಲ ಸಾಮಾನ್ಯ ಜನರಿಗೆ ಇರತಕ್ಕಂಥ ಪ್ರಯೋಜನ. ಆದರೆ ನೀನು ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ತಿಳಿಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ, ಅದಕ್ಕೆ ಬೇಕಾದ ಯೋಗ್ಯತೆ ಎಂಬತಕ್ಕಂಥದ್ದು ನಿನಗಿದೆ. ಆದ್ದರಿಂದ ಸಾಮಾನ್ಯರು ತಿಳಿಯಬೇಕಾದಂತಹ ಈ ವಿಭೂತಿ ರೂಪ ಅದನ್ನು ನೀನು ತಿಳಿದು ಏನು ಪ್ರಯೋಜನ? ವ್ಯಾಪ್ತವಾದಂತಹ ರೂಪವನ್ನೇ ನೀನು ತಿಳಿಯಬೇಕು. ಅದರಿಂದ ನಿನಗೆ ವಿಶಿಷ್ಟವಾಗಿರ್ತಕ್ಕಂತಹ ಫಲ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಮುಂದೆ ಭಗವಂತ ಅರ್ಜುನನಿಗೆ ಆ ವಿಭೂತಿ ರೂಪದ ದರ್ಶನದ ಬಯಕೆ ಬರಬೇಕು. ತಾನು ಅಂತಹ ಯೋಗ್ಯತೆಯನ್ನು ಪಡೆದಿದ್ದೇನೆ ಅಂತ ಭಗವಂತನ ಬಾಯಿಂದಲೇ ಕೇಳಿರುವಂತಹ ಅರ್ಜುನ ಆ ವಿಭೂತಿ ರೂಪವನ್ನು, ವ್ಯಾಪ್ತವಾದ ರೂಪವನ್ನು ತಿಳಿಲಿಕ್ಕೆ ಅಪೇಕ್ಷೆಯನ್ನು ಅವನು ವ್ಯಕ್ತ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಅವನಲ್ಲಿ ಜಿಜ್ಞಾಸೆ ಬರಬೇಕು. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಾಮಾನ್ಯರು ತಿಳಿಯಬೇಕಾದಂತಹ ಈ ಅಲ್ಪ ಪರಿಮಾಣದ ಅನೇಕ ಸಂಖ್ಯಾಕವಾದಂತಹ ವಿಭೂತಿ ರೂಪದಿಂದ ನಿನಗೆ ಪ್ರಯೋಜನ ಇಲ್ಲ. ನಿನಗೆ ವ್ಯಾಪ್ತ ರೂಪ ನೀನು ತಿಳಿಯಬೇಕಾದದ್ದು, ಅದರಿಂದ ನಿನಗೆ ಮಹಾಫಲ ಇದೆ ಎಂಬುದಾಗಿ ಹೇಳ್ತಾ, ಅಂತಹ ನನ್ನ ವ್ಯಾಪ್ತ ರೂಪ ಇದೆಯಲ್ಲ, ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಂತ ಪರಮಾತ್ಮ ಹೇಳ್ತಾನೆ. ಈ ಜಗತ್ತೆಲ್ಲವನ್ನೂ ಕೂಡ ನಾನು ನನ್ನ ಒಂದು ಅಂಶದಿಂದ ವ್ಯಾಪಿಸಿದ್ದೇನೆ. ವಿಷ್ಟಭ್ಯ ಅಹಂ ಸ್ಥಿತಃ ಏಕಾಂಶೇನ ಸ್ಥಿತಃ. ಭಗವಂತ ಹೇಳ್ತಾ ಇದ್ದಾನೆ ತನ್ನ ವ್ಯಾಪ್ತಿ ಎಂಥದ್ದು.
ಒಂದಂಶದಿಂದಲೇ ನಾನು ಈ ಜಗತ್ತನ್ನು ಸಂಪೂರ್ಣವಾಗಿ ವ್ಯಾಪಿಸಿದ್ದೇನೆ. ಒಂದು ಅಂಶ, ನನ್ನ ಅಂಶ ಜಗತ್ತಿನಲ್ಲಿ ಅದು ವ್ಯಾಪಿಸಿದೆ ಅಂತಾದರೆ, ನನ್ನ ಎಲ್ಲ ಅಂಶಗಳಿಂದ ನಾನು ವ್ಯಾಪಿಸಬೇಕು ಅಂತಾದರೆ ಆವಾಗ ಸಾವಿರಾರು ಪ್ರಪಂಚಗಳಿದ್ದರೂ ಕೂಡ ಅದು ಸಾಕಾಗೋದಿಲ್ಲ. ಒಂದು ಅಂಶವೇ ಇಡೀ ಜಗತ್ತನ್ನು ವ್ಯಾಪಿಸಿರಬೇಕಾದ್ರೆ, ಸಮಗ್ರ ಬ್ರಹ್ಮಾಂಡವನ್ನು ವ್ಯಾಪಿಸಿರಬೇಕಾದ್ರೆ ಒಂದು ಅಂಶ. ಎಲ್ಲ ಅಂಶದಿಂದಲೂ ಭಗವಂತ ವ್ಯಾಪಿಸಬೇಕು ಅಂತಂದರೆ ಅಂತಹ ವ್ಯಾಪ್ತಿಗೆ ಸಾವಿರಾರು ಪ್ರಪಂಚಗಳಿದ್ದರೂ ಕೂಡ ಅದು ಸಾಕಾಗೋದಿಲ್ಲ. ಅಪರಿಮಿತವಾಗಿರ್ತಕ್ಕಂತಹ ವ್ಯಾಪ್ತಿ ಉಳ್ಳಂತಹದ್ದು ನನ್ನ ರೂಪ. ಅಂತಹ ವ್ಯಾಪ್ತವಾದಂತಹ ರೂಪವನ್ನು ನೋಡಲಿಕ್ಕೆ ನಿನ್ನಂತಹ ಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ಉಪಾಸನೆಯನ್ನು ಮಾಡಬೇಕು. ಆ ಉಪಾಸನೆಯ ಮೂಲಕ ಅದನ್ನು ಅವರು ನೋಡಲಿಕ್ಕೆ ಸಾಧ್ಯ. ಉಳಿದವರು ಅಲ್ಪ ಪ್ರಮಾಣದ ವಿಭೂತಿ ರೂಪಗಳನ್ನು ನೋಡಲಿಕ್ಕೆ ಅವರು ಯೋಗ್ಯತೆಯನ್ನು ಹೊಂದಿದ್ದಾರೆ. ಅಷ್ಟನ್ನು ಅವರು ತಿಳಿದರೆ ಸಾಕು ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಇಷ್ಟರ ತನಕ ವಿಭೂತಿ ರೂಪಗಳ ವಿವರಣೆಯನ್ನು ನೀಡಿ ಕೊನೆಯಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ, ಇಂತಹ ವಿಭೂತಿ ರೂಪಗಳು ಅದು ಸಾಮಾನ್ಯ ಜನರಿಗೆ ತಿಳಿಲಿಕ್ಕೆ ಉಪಾಸನೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದರೆ ನಾನು ನನ್ನ ಒಂದು ಅಂಶದಿಂದ ಇಡೀ ಜಗತ್ತನ್ನು ವ್ಯಾಪಿಸಿದ್ದೇನೋ ಅಂತಹ ವ್ಯಾಪ್ತವಾಗಿರ್ತಕ್ಕಂತಹ ರೂಪ, ಅದನ್ನು ತಿಳಿದು ಉಪಾಸನೆ ಮಾಡಿ ಅದನ್ನು ಅನುಗ್ರಹದಿಂದ ಫಲವನ್ನು ಪಡೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ನೀನಾಗಿದ್ದೀಯಾ ಎಂಬುದಾಗಿ ಅರ್ಜುನನಿಗೆ ಆ ವ್ಯಾಪ್ತವಾದ ರೂಪದ ದರ್ಶನದ ಆಕಾಂಕ್ಷೆ ಬರಬೇಕು, ಅಪೇಕ್ಷೆ ಬರಬೇಕು. ಆ ರೀತಿಯಲ್ಲಿ ಭಗವಂತ ಮಾತಾಡ್ತಾ ಇದ್ದಾನೆ. ಹೀಗೆ ವಿಭೂತಿ ರೂಪಗಳ ವರ್ಣನೆಯನ್ನು ಭಗವಂತ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ವಿವರಣೆ ನೀಡಿದ್ದಾನೆ. ವಿಭೂತಿ ರೂಪಗಳನ್ನು ಇಷ್ಟರ ತನಕ ಭಗವಂತ ಏನು ನಿರೂಪಣೆ ಮಾಡಿದ್ದಾನೆ, ಇದೆಲ್ಲವೂ ಕೂಡ ನಾವು ತಾರತಮ್ಯಕ್ಕೆ ಅನುಗುಣವಾಗಿ ಭಗವಂತ ಉಪಾಸನೆಗೆ ನಿರೂಪಣೆ ಮಾಡಿದ್ದಾನೆ ಅಂತ ಅರ್ಥೈಸಿಕೊಳ್ಳಬೇಕು. ನಮ್ಮಲ್ಲಿ ಫಲದಲ್ಲಿ ತಾರತಮ್ಯ, ಅದಕ್ಕೆ ಕಾರಣ ಸಾಧನೆಯಲ್ಲಿ ತಾರತಮ್ಯ. ಫಲದಲ್ಲಿ ತಾರತಮ್ಯ ಇದ್ದಾಗ ಯಾಕೆ ಹೀಗೆ ಪಕ್ಷಪಾತ ಅಂತ ಕೆಲವರು ಪ್ರಶ್ನೆ ಮಾಡೋದು ಉಂಟು. ಆದರೆ ಫಲದಲ್ಲಿ ತಾರತಮ್ಯ ಇದ್ದಾಗ ಅದು ಪಕ್ಷಪಾತ ಅಲ್ಲ. ಫಲದಲ್ಲಿ ತಾರತಮ್ಯ ಬರಲಿಕ್ಕೆ ಕಾರಣ ಇದೆ, ಸಾಧನೆಯಲ್ಲಿ ತಾರತಮ್ಯ. ಸಾಧನೆಯಲ್ಲಿ ತಾರತಮ್ಯ ಇರೋದರಿಂದಾಗಿ ಫಲದಲ್ಲಿ ತಾರತಮ್ಯ ಇರಲೇಬೇಕು. ಫಲದಲ್ಲಿ ತಾರತಮ್ಯ ಸಾಧನ ತಾರತಮ್ಯದ ನಿಮಿತ್ತ ಅಂತಂದ ಮೇಲೆ ಅದು ಪಕ್ಷಪಾತ ಅಂತ ಆಗೋದಿಲ್ಲ. ಹೀಗೆ ಫಲದಲ್ಲಿ ತಾರತಮ್ಯ, ಅದಕ್ಕೆ ಕಾರಣವಾಗಿ ಸಾಧನೆಯಲ್ಲಿ ತಾರತಮ್ಯ. ಆ ಸಾಧನೆ ಬೇರೆ ಬೇರೆ ರೀತಿಯಲ್ಲಿದೆ. ಅವರವರಿಗೆ ಯೋಗ್ಯವಾಗಿರ್ತಕ್ಕಂತಹ ಸಾಧನೆ ಎಂಬತಕ್ಕಂಥದ್ದು. ಅಂದ ಭಗವಂತನ ವಿಭೂತಿ ರೂಪ ಅದು ವ್ಯಾಪ್ತವಾದಂತಹ ವಿಭೂತಿ ರೂಪ, ವಸ್ತುಗಳಲ್ಲಿರುವಂತಹ ವಿಭೂತಿ ರೂಪ. ಎರಡು ರೀತಿಯಲ್ಲಿದೆ. ಆ ವಸ್ತುಗಳಲ್ಲಿರುವಂತಹ ವಸ್ತುವಿನ ವೈಶಿಷ್ಟ್ಯಕ್ಕೆ ಕಾರಣವಾದಂತಹ ಭಗವಂತನ ವಿಭೂತಿ ರೂಪ, ಇದನ್ನು ಸಾಮಾನ್ಯ ವ್ಯಕ್ತಿಗಳು ತಿಳಿಬೇಕು. ಅದನ್ನು ಅವರು ಮನನ ಮಾಡಬೇಕು, ಅದರ ಉಪಾಸನೆಯನ್ನು ಮಾಡಬೇಕು, ಅದನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅದರ ಫಲವನ್ನು ಅವರು ಪಡೀತಾರೆ, ಅಷ್ಟೇ ಯೋಗ್ಯತೆ ಅವರಿಗೆ. ಆದರೆ ಯಾರು ದೇವತೆಗಳಿದ್ದಾರೋ, ಇಂದ್ರನಂತಹ ಎತ್ತರದಲ್ಲಿರ್ತಕ್ಕಂತಹ ದೇವತೆಗಳಿದ್ದಾರೋ, ಅವನ ಅವತಾರ, ಇಂದ್ರನ ಅವತಾರಭೂತನಾದವನು ಅರ್ಜುನ. ಹಾಗಾದರೆ ಅವನ ಯೋಗ್ಯತೆ ಎಂಬತಕ್ಕಂಥದ್ದು ಬಹಳ ಉತ್ತಮವಾದ ಯೋಗ್ಯತೆ. ಅಂತಹ ಅರ್ಜುನ ಅವನು ತಿಳ್ಕೊಳ್ಬೇಕಾದದ್ದು, ಅವನು ಉಪಾಸನೆ ಮಾಡಬೇಕಾದದ್ದು ಭಗವಂತನ ಒಂದು ಅಂಶದಿಂದ ವ್ಯಾಪ್ತವಾಗಿರ್ತಕ್ಕಂತಹ ಈ ವಿಭೂತಿ ರೂಪ, ಅದನ್ನು ಅವನು ಕಾಣಬೇಕಾಗಿದೆ. ಅದರಿಂದಲೇ ಇಂದ್ರನಿಗೆ ಸ್ವರ್ಗಾಧಿಪತ್ಯ, ಉಳಿದ ದೇವತೆಗಳಿಗೆ ಇಂದ್ರನ ಸೇವಕತ್ವ. ಇಂದ್ರನ ಸ್ಥಾನ ಅವರಿಗಿಲ್ಲ, ಸ್ವರ್ಗಾಧಿಪತ್ಯ ಅವರಿಗಿಲ್ಲ. ಯಾಕಿಲ್ಲ? ಎಲ್ಲರೂ ದೇವತೆಗಳೇ. ದೇವತೆಗಳು ಎಲ್ಲರೂ ಅಂತಾದ ಮೇಲೆ ಎಲ್ಲ ದೇವತೆಗಳಿಗೂ ಕೂಡ ಸ್ವರ್ಗಾಧಿಪತ್ಯ ಬರಲಿ. ದೇವತೆಗಳೇ ಆಗಿರಬಹುದು, ಅವರ ಉಪಾಸನೆ,
ಅವರಲ್ಲಿರ್ತಕ್ಕಂತಹ ಜ್ಞಾನ, ಅವರಲ್ಲಿರ್ತಕ್ಕಂತಹ ಕರ್ತೃತ್ವ ಶಕ್ತಿ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಭಗವಂತನ ರೂಪದ ಸನ್ನಿಧಾನ, ಇದೆಲ್ಲವೂ ಕೂಡ ವಿಭಿನ್ನವಾಗಿದೆ. ಆದ್ದರಿಂದಾಗಿ ಆಯಾ ದೇವತೆಗಳಾದರೂ ಕೂಡ ಅವರಲ್ಲಿ ಸಾಧನೆಯಲ್ಲಿ ತನ್ನಿಮಿತ್ತ, ಫಲದಲ್ಲಿ ತಾರತಮ್ಯ ಎಂಬತಕ್ಕಂಥದ್ದಿದೆ. ಅದರಿಂದ ಪರಮಾತ್ಮ ತನ್ನ ವಿಭೂತಿ ರೂಪಗಳ ವಿವರಣೆಯನ್ನು ನೀಡಿ ಇಷ್ಟ ತನಕ ನಾನು ತಿಳಿಸಿರುವಂತಹ ಈ ಎಲ್ಲ ವಿಭೂತಿ ರೂಪಗಳು ಜಗತ್ತಿನಲ್ಲಿರುವಂತಹ ಸಾಮಾನ್ಯ ವ್ಯಕ್ತಿಗಳು ಇದನ್ನು ತಿಳ್ಕೊಳ್ಬೇಕು. ಈ ವಿಭೂತಿ ರೂಪವನ್ನು ತಿಳ್ಕೊಳ್ಳಿಕ್ಕೆ ಎಲ್ಲರಿಗೂ ಯೋಗ್ಯತೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಭಗವಂತನ ಅಸ್ತಿತ್ವವನ್ನು ಎಲ್ಲ ಕಡೆಯಲ್ಲಿ ಎಲ್ಲ ಜೀವರು ಕಾಣಬೇಕು. ಎಲ್ಲೋ ಪ್ರತಿಮೆಯಲ್ಲಿ ಅಥವಾ ತನ್ನ ಹೃದಯದಲ್ಲಿ ಮಾತ್ರ ಭಗವಂತನನ್ನು ಕಾಣೋದಲ್ಲ. ಎಲ್ಲಿ ಉಪಾಸನೆ ಮಾಡಬೇಕು, ಹೇಗೆ ಉಪಾಸನೆ ಮಾಡಬೇಕು ಅನ್ನೋದು ಬೇರೆ ವಿಷಯ. ಆದರೆ ಭಗವಂತನ ಅಸ್ತಿತ್ವವನ್ನು ಎಲ್ಲಿ ಕಾಣಬೇಕು ಅಂತ ವಿಚಾರ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಭಗವಂತನ ಅಸ್ತಿತ್ವವನ್ನು ಎಲ್ಲ ಕಡೆಯಲ್ಲಿ ಕಾಣಬೇಕು. ಆಯಾ ಭಗವಂತನ ರೂಪಗಳ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಗವಂತ ಉದಾಹರಣೆಯ ರೂಪದಲ್ಲಿ ಕೆಲವೊಂದನ್ನು ಮಾತ್ರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಉದಾಹರಣೆಯನ್ನಾಗಿಟ್ಟುಕೊಂಡು ಉಳಿದ ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣವನ್ನು, ಸಾಮರ್ಥ್ಯವನ್ನು, ಕೆಲಸವನ್ನು ನಾವು ಕಾಣುತ್ತೇವೋ ಅಲ್ಲಿ ಭಗವಂತನ ಚಿಂತನೆ ಬರಬೇಕು. ನಮಗೆ ಭಗವಂತನ ಸನ್ನಿಧಾನದಿಂದ, ಭಗವಂತನ ಪ್ರೇರಣೆಯಿಂದ ಈ ವ್ಯಕ್ತಿಯಲ್ಲಿ ಇಂತಹ ಕೆಲಸ ಎಂಬತಕ್ಕಂಥದ್ದು ನಡೆದಿದೆ ಅಂತ ನಾವು ತಿಳಿತೇವೆ ಅಂತಂದರೆ ಅದು ನಿಜವಾಗಿರ್ತಕ್ಕಂತಹ ಸಾಧನೆ ಎಂಬತಕ್ಕಂಥದ್ದು. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ವಿಭೂತಿ ರೂಪಗಳ ವಿವರಣೆಯನ್ನು ನೀಡುತ್ತಾ ಜೀವರು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಭಗವಂತನ ಅನುಸಂಧಾನವನ್ನು ಮಾಡಬೇಕು, ಭಗವಂತನ ಅಸ್ತಿತ್ವದ ಚಿಂತನೆ ಅವರಿಗೆ ಬರಬೇಕು ಅನ್ನೋದನ್ನು ಭಗವಂತ ಉದಾಹರಣೆಯನ್ನು ಕೊಟ್ಟು, ಕೇವಲ ಏನು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಅಲ್ಲಿ ಮಾತ್ರ ಭಗವಂತನ ವಿಭೂತಿ ರೂಪಗಳ ಸನ್ನಿಧಾನ ಅಂತ ಚಿಂತನೆ ಮಾಡೋದಲ್ಲ, ಅದು ಬಿಟ್ಟು ಉಳಿದೆಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ಆ ವಿಭೂತಿ ರೂಪದ ಚಿಂತನೆಯನ್ನು ಮಾಡಬೇಕು. ತನ್ಮೂಲಕ ಆ ಭಗವಂತನ ಮಹತ್ವ ಎಂಬತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಹಿಂದೆ ಮನನ ಮಾಡಿದ್ದೆವು, ಬಹುಚಿತ್ರ ಜಗದ್ ಬಹುಧಾಕರಣಾತ್. ಈ ಜಗತ್ತಿನಲ್ಲಿ ಭಗವಂತ ಎಷ್ಟು ವಿಚಿತ್ರವಾಗಿರ್ತಕ್ಕಂತಹ, ಅತ್ಯಾಶ್ಚರ್ಯಕರವಾಗಿರ್ತಕ್ಕಂತಹ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಆ ವ್ಯಾಪಾರವನ್ನು ಮಾಡಿಸುವವನು ಪರಮಾತ್ಮ ಎಂಬತಕ್ಕಂತಹ ಪರಮಾತ್ಮನ ಆ ವಿಶಿಷ್ಟವಾದಂತಹ ಕರ್ತೃತ್ವ ಶಕ್ತಿಯ ಜ್ಞಾನ ನಮಗೆ ಮನವರಿಕೆಯಾಗಬೇಕು. ಈ ರೀತಿಯಲ್ಲಿ ಭಗವಂತನ ಜ್ಞಾನ ಬಂದಾಗ ಅವನ ಸರ್ವೋತ್ತಮತ್ವ, ಅವನ ಸರ್ವಜ್ಞತ್ವ, ಅವನ ಸ್ವಾತಂತ್ರ್ಯ, ಅವನ ಸರ್ವಕರ್ತೃತ್ವ, ಅವನಲ್ಲಿರ್ತಕ್ಕಂತಹ ಈ ಜೀವಿಗಳನ್ನು ಅನುಗ್ರಹಿಸಬೇಕು ಎಂಬತಕ್ಕಂತಹ ಕಾರುಣ್ಯ, ಇದೆಲ್ಲವೂ ಕೂಡ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಪರಮಾತ್ಮ ತನ್ನ ವಿಭೂತಿ ರೂಪಗಳ ವಿವರಣೆಯನ್ನು ನೀಡುತ್ತಾ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ, ತನ್ಮೂಲಕ ಆಯಾ ವ್ಯಕ್ತಿಗಳಿಂದ ನಡೆಸುವಂತಹ ಅವರ ವ್ಯಾಪಾರ, ಇದೆಲ್ಲವನ್ನೂ ಕೂಡ ಚೆನ್ನಾಗಿ ಮನನ ಮಾಡಿ ಆ ಪರಮಾತ್ಮನ ಸ್ವಾತಂತ್ರ್ಯವನ್ನು, ಅವನ ಸರ್ವೋತ್ತಮತ್ವವನ್ನು, ಅವನ ಸರ್ವಶಕ್ತಿಯನ್ನು ಎಲ್ಲವನ್ನು ಮಾಡಿಸುವಂತಹ ಕಾರುಣ್ಯ. ದೇವರಿಗೆ ಈ ಎಲ್ಲವನ್ನು ಮಾಡಿಸಿ ಅದರಿಂದ ಪಡೆಯಬೇಕಾದದ್ದು ಏನಿಲ್ಲ. ಹಿಂದೆ ಕೃಷ್ಣ ಪರಮಾತ್ಮ 3ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿದ್ದ, ನಾನವಾಪ್ತಮವಾಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ. ಭಗವಂತ ಈ ಪದಾರ್ಥಗಳಲ್ಲಿ ಇದ್ದು ಆ ಪದಾರ್ಥಗಳಿಗೆ ಒಂದು ವೈಶಿಷ್ಟ್ಯವನ್ನು ತಂದುಕೊಡ್ತಾನೆ. ಅದರಿಂದ ಪರಮಾತ್ಮನಿಗೇನಾಗಬೇಕಾಗಿದೆ? ಪರಮಾತ್ಮನು ಯಾವ ವ್ಯಕ್ತಿಗಳಿಂದಲೂ ಏನನ್ನೂ ತನಗಾಗಿ ಪಡೆಯಬೇಕಾಗಿಲ್ಲ. ಆದರೆ ಭಗವಂತ ಮಾಡುತ್ತಾ ಇದ್ದಾನೆ ಅಂದ ಮೇಲೆ ಆ ಭಗವಂತನ ಕಾರುಣ್ಯ ಎಂಥದ್ದು, ಭಗವಂತನ ಕೃಪಾ, ಅವನ ಅನುಗ್ರಹ ದೃಷ್ಟಿ, ಇದೆಲ್ಲವನ್ನೂ ಕೂಡ ಮನನ ಮಾಡಬೇಕು. ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಎಂಬುದಾಗಿ ಭಗವಂತ ಈ 10ನೇ ಅಧ್ಯಾಯದಲ್ಲಿ ಆ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಅನೇಕ ವಿಭೂತಿ ರೂಪಗಳ ವಿವರಣೆಯನ್ನು ಭಗವಂತ ನೀಡಿದ್ದಾನೆ. ಇದು ಅರ್ಜುನನ ಉಪಾಸನೆಗೆ ಯೋಗ್ಯವಲ್ಲ. ಆದರೂ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಉಳಿದವರಿಗೆ ಉಪಾಸನೆಗೆ ಯೋಗ್ಯವಾದ, ತಿಳುವಳಿಕೆಗೆ ಯೋಗ್ಯವಾದ ಈ ವಿಚಾರವನ್ನು ಭಗವಂತ ತಿಳಿಸಿದ್ದಾನೆ. ಭಗವಂತನ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿ ನಾವು ಈ ವಿಭೂತಿ ರೂಪಗಳನ್ನು
ಮನನ ಮಾಡ್ತಾ ಎಲ್ಲೆಲ್ಲಿ ನಾವು ವಿಚಿತ್ರವಾದ ವಿಶಿಷ್ಟವಾದಂತಹ ಒಂದು ವ್ಯಾಪಾರವನ್ನು ಗುಣವನ್ನು ಶಕ್ತಿಯನ್ನು ನಾವು ಕಾಣ್ತೇವೋ ಅಲ್ಲಿ ಭಗವಂತನ ವಿಶೇಷ ರೂಪದ ಆ ವಿಭೂತಿ ರೂಪದ ಅನುಸಂಧಾನವನ್ನು ಮಾಡಿ ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಶ್ರೀನಿವಾಸ ಈ ಒಂದು 10ನೇ ಅಧ್ಯಾಯದ ಚಿಂತನೆಯನ್ನು ನಮ್ಮಿಂದ ಮಾಡಿಸಿದ್ದಾನೆ. ಯಥಾಮತಿ ಆ 10ನೇ ಅಧ್ಯಾಯದ ವಿಭೂತಿ ರೂಪದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಅದರಿಂದ ಅಸ್ಮದ್ಗುರುವಂತರ್ಯಾಮಿ ಪ್ರಾಣಾಂತರ್ಯಾಮಿ ಶ್ರೀನಿವಾಸರೂಪಿ ಪರಮಾತ್ಮ ಪ್ರೀತನಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು. ಇಲ್ಲಿಯವರೆಗೂ ಭಗವದ್ಗೀತೆಯ ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು, ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ವಿಷಯಗಳನ್ನು ಶ್ರೀಕೃಷ್ಣನು ಹೇಗೆ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ಆಚಾರ್ಯರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಚಿಂತನೆಯನ್ನು ಮಾಡಿ ಆಗಿದೆ. ಇನ್ನು ಮುಂದೆ ಅದರ ಪಠಣ ನಡಿಬೇಕಾಗಿದೆ, ಪಾರಾಯಣ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಅದರ ಪಾರಾಯಣವನ್ನು ಪ್ರಾರಂಭಿಸೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ
ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ನಾಶಯಾಮ್ಯಾತ್ಮಭಾವಸ್ವೋ ಜ್ಞಾನದೀಪೇನ ಭಾಸ್ವತ ಜ್ಞಾನದೀಪೇನ ಭಾಸ್ವತಃ ಅರ್ಜುನ ಉವಾಚ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆದಿದೇವಮಜಂ ವಿಜುಂ ಆಹುಸ್ತ್ವಾಂ ಋಷಯಃ ಸರ್ವೇ ಆಹುಷ್ಯಾನುಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದ್ಋತಂ ಮನ್ಯೇ ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವದ್ವ್ಯಕ್ತಿಂ ನ ಹಿ ತೇ ಭಗವದ್ವ್ಯಕ್ತಿಂ ವಿದುರ್ದೇವಾನದಾನವಾಃ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ಸ್ವಯಮೇವಾತ್ಮನಾತ್ಮಾನಂ ವೇಥತ್ವಂ ಪುರುಷೋತ್ತಮ ವೇದತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ದೇವ ದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಯಾಭಿರ್ವಿಭೂತಿರ್ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ ಇಮಾನ್ ಸ್ವಂ ವ್ಯಾಪ್ಯ ತಿಷ್ಠಸಿ ಕಥಂ ವಿದ್ಯಾಮಹಂ ಯೋಗಿನ್ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಸ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ಚಿಂತ್ಯೋಸಿ ಭಗವನ್ಮಯಾ ವಿಸ್ತರೇಣಾತ್ಮನೋ ಯೋಗಂ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಶೃಣ್ವತೋ ನಾಸ್ತಿ ಮೇ ಮೃತಂ ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ಅಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ನಾಶ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮ ಗುಡಾಕೇಶ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಸರ್ವಭೂತಾಶ್ರಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುಃ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ಭೂತಾನಾಮಸ್ಮಿ ಚೇತನಾ ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಮೇರುಶಿಖರಿಣಾಮಹಂ
पुरोधसां च मुख्यं मां पुरोधसां च मुख्यानां विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्मेकमक्षरं गिरामस्मेकमक्षरं यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणां अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्चैश्रवसमश्वानां उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणां ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रं धेनूनामस्मि कामधुक् धेनूनामस्मि कामधुक् प्रजनश्चास्मि कन्दर्पः प्रजनस्यास्मि गन्धर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहम् वरुणो यादसामहं पितॄणामर्यमा चास्मि पितॄणामार्यमा चास्मि यमः संयमतामहम् यमः संयमतामहं प्रह्लादश्चास्मि दैत्यानाम् प्रह्लादश्चास्मि दैत्यानां कालकलयतामहम् कालकलयतामहं मृगाणां च मृगेन्द्रोऽहम् मृगाणां च मृगेन्द्रोऽहं वैनतेयश्च पक्षिणाम् वैनतेयश्च पक्षिणां पवनपवतामस्मि पवनपवतामस्मि रामः शस्त्रभृतामहम् रामशस्त्रभृतामहं झषाणामकरश्चास्मि झषाणामकरश्चास्मि स्त्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् अध्यात्मविद्याविद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च गन्धसामासिकस्य च अहमेवाक्षयः कालो अहमेवाक्षयः कालो धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्च नारीणाम् कीर्तिश्रीवाच नारीणां स्मृतिर्मेधा धृतिः क्षमा श्रुतिर्मेधा धृतिक्षमा बृहत्साम तथा साम्नाम् बृहत्साम तथा साम्नां गायत्री छन्दसामहम् गायत्री छन्दसामहं मासानामार्गशीर्षोऽहम् मासानां मार्गशीर्षोऽहं ऋतूनां कुसुमाकरः ऋतूनां कुसुमाकरः द्यूतं छलयतामस्मि दूतं चलयतामस्मि तेजस्तेजस्विनामहम् तेजस्तेजस्विनामहं जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहं वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्म्यजीषताम् मौनं चैवास्मि गुह्यानाम् मौनं चैवास्मि गुह्यानां ज्ञानं ज्ञानवतामहम् ज्ञानं ज्ञानवतामहं
ಯಚ್ಚಾಪಿ ಸರ್ವಭೂತಾನಾಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಮಯಾ ಭೂತಂ ಚರಾಚರಂ ನಾಂತೋಸ್ತಿ ಮಮ ದಿವ್ಯಾನಾಂ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ಏಷ ತದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ ವಿಭೂತೆ ವಿಸ್ತರೋ ಮಯಾ ಯದ್ಯದ್ ವಿಭೂತಿ ಮತ್ಸತ್ವಂ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಕಿಂ ಚಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ವಿಶ್ವಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತ್ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋऽಧ್ಯಾಯಃ ದಶಮೋऽಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಭಗವದ್ಗೀತೆಯ ಪಾರಾಯಣವನ್ನು ಮಾಡುವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಮಾಡುವವರ ಅಂತರ್ಗತನಾಗಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಭಗವಂತನು ಎಲ್ಲಿರ್ತಾನೋ ಅರ್ಜುನನು ಅಲ್ಲಿ ಬಂದೇ ಬರ್ತಾನೆ. ಎಲ್ಲಿ ಪಾರ್ಥ ಮತ್ತು ಕೃಷ್ಣರ ಸಮ್ಮೇಳನವಾಗುತ್ತೋ ಅಲ್ಲಿ ಜಯ ವಿಜಯಗಳು ಆಗೇ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ. ಹಾಗಾಗಿ ವಿಜಯ ಪ್ರಾಪ್ತಿಗೋಸ್ಕರ ಭಗವದ್ಗೀತೆಯ ಚಿಂತನೆ ಪಾರಾಯಣ ಅತ್ಯಂತ ಅರ್ಹವಾಗಿರುವಂಥದ್ದು. ನಾವು ಮಾಡಿದ ಈ ಪಾರಾಯಣದ ಸಂದರ್ಭದಲ್ಲಿ ಅಥವಾ ಪಾರಾಯಣ ಮಾಡುವಾಗ ಎಲ್ಲೋ ಮನಸ್ಸು ಹಾರಿ ಹೋಗ್ತದೆ. ಚಿಂತನೆಯನ್ನು ಆಚಾರ್ಯರು ಮಾಡಿಸುವಾಗ ಮನಸ್ಸು ಎಲ್ಲೋ ಇರ್ತದೆ, ಹೇಗೆ ಹೋಗೋ ಕೂತಿರ್ತೇವೆ. ಹೀಗೆ ನಮ್ಮಿಂದ ಅನೇಕ ಅಪರಾಧಗಳು ನಡೆಯುವಾಗ ಆ ಎಲ್ಲ ಅಪರಾಧಗಳು ಭಗವಂತನ ಮುಂದೆ ನಿಂತು ನಾವು ಒಮ್ಮೆ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷಮಾಪರಾಧ ಸ್ತೋತ್ರವನ್ನು ಹೇಳೋಣ. ಯದಕ್ಷರ ಪದ ಭ್ರಷ್ಟಂ ಯದಕ್ಷರ ಪರಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಇಷ್ಟು ಪಾರಾಯಣದ ಕಾರ್ಯ ಆಗಬಹುದು. ಆ ಪಾರಾಯಣ ನಡೆದ ಮೇಲೆ ಅದರ ಚಿಂತನೆಯನ್ನು ಮಾಡುವಂಥದ್ದಾಗಬಹುದು. ಯಾವುದು ನಮ್ಮ ಸ್ವಂತಿಕೆ ಅಲ್ಲ. ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಪ್ರೇರಿತೋಹಂ ಅಂತಲೇ ನಮ್ಮ ಅನುಸಂಧಾನ. ಅವನು ನಮಗೆ ಪ್ರೇರಣೆ ಇತ್ತು, ಅವನು ನಮಗೆ ಶಕ್ತಿ ಕೊಟ್ಟು, ಅವನು ನಮಗೆ ಮನಸ್ಸಿನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ ಎಂಬುವ ಚಿಂತನೆಯೇ ಭಗವತ್ ಸಮರ್ಪಣೆ ಅಂತ ಭಾಗವತ ತಿಳಿಸುತ್ತೆ. ಆ ರೀತಿಯಲ್ಲಿ ಇದೆಲ್ಲವನ್ನೂ ಕೂಡ ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಮಾಡಿರುವ ಎಲ್ಲ ಕಾರ್ಯವೂ ಅವನಿಗೆ ಸಮರ್ಪಣೆ ಮಾಡುವುದೇ ಭಗವತ್ ಸಮರ್ಪಣೆ. ನಾವೆಲ್ಲ ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟು ಭಗವಂತನ ಚಿಂತನೆ, ಭಗವದ್ಗೀತೆಯ ಪಾರಾಯಣ ಇದೆಲ್ಲ ಮಾಡಿದ್ದೇವೆ.
ದೇವರಿಗೆ ಕ್ಷಮಾಪರಾಧವನ್ನು ಸಮರ್ಪಿಸಿದ್ದೇವೆ. ಇದರಿಂದ ಏನು ಬೇಕು ಅಂದರೆ ಇಷ್ಟೇ, ಲೋಕ ಸಮಸ್ತ ಸುಖಿನೋ ಭವಂತು. ಇಡೀ ರಾಷ್ಟ್ರವು ಸುಭಿಕ್ಷೆಯಿಂದ ಒಳ್ಳೆಯ ಸುಖವಾಗಿ ಇರುವುದೇ ಈ ಒಂದು TTD ವಾಹಿನಿಯ ಆ ಸಂಸ್ಥೆಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅದೇ ಫಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಆ ಲೋಕದ ಕ್ಷೇಮ ಪ್ರಾರ್ಥನೆಯನ್ನು ನಾವು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರತಿಯೊಂದರ ಭಗವಂತನ ಕಾರ್ಯವನ್ನು ಮಾಡುವಾಗ ಆದಿಯಲ್ಲಿ ಮಂಗಳ, ಮಧ್ಯದಲ್ಲಿ ಮಂಗಳ, ಕೊನೆಯಲ್ಲಿ ಮಂಗಳ. ಹಾಗಾಗಿ ದೇವರ ಸ್ಮರಣೆಯೇ ಮಂಗಳಪೂರಿತವಾದದ್ದು. ಅವನ ಸ್ಮರಣೆಯನ್ನು ಮಾಡುವ ಮೂಲಕ ಮಂಗಳವನ್ನು ಮಾಡೋಣ. ಎಲ್ಲರೂ ಸೇರಿ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ, ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ.